ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜೂನ್ 13ರಂದು ಆಳಂದನಲ್ಲಿ ವಚನ ಸಮೂಹ ಸಂಸ್ಥೆ ಬೀದರ್ ವತಿಯಿಂದ ಅನುಭವ ಗ್ರೀನ್ ಸಿಟಿ ಯೋಜನೆಯ ಅಡಿಗಲ್ಲು ಸಮಾರಂಭ ಜರುಗಲಿದೆ. ವಚನ ಸಮೂಹ ಸಂಸ್ಥೆ ಬೀದರ್ ವತಿಯಿಂದ ಅನುಭವ ಗ್ರೀನ್ ಸಿಟಿ ಯೋಜನೆಯ ಅಡಿಗಲ್ಲು ವಚನ ಗ್ಲೋಬಲ್ ವೆಂಚರ್ಸ್ ಲಿಮಿಟೆಡ್ ನೂತನ ಸಂಸ್ಥೆಯ ಉದ್ಘಾಟನೆ ಹಾಗೂ ವಚನ ಸಮೂಹ ಸಂಸ್ಥೆಯ 16ನೆಯ ವಾರ್ಷಿಕೋತ್ಸವದ ನಿಮಿತ್ತ 16,000 ಸಸಿ ನೆಡುವ ವಿತರಿಸುವ ವೃಕ್ಷೋತ್ಸವ ಕಾರ್ಯಕ್ರಮ ದಿನಾಂಕ 13ನೇ ಜೂನ್ 2026ರಂದು ಮುಂಜಾನೆ 9:30 ಗಂಟೆಗೆ ಆಳಂದ್ ಕಲಬುರಗಿ ಮುಖ್ಯ ರಸ್ತೆಯ ಆಳಂದ ತಾಲೂಕಾ ಆಡಳಿತ ಸೌಧದ ಹತ್ತಿರ ಅನುಭವ ಗ್ರೀನ್ ಸಿಟಿಯಲ್ಲಿ ಜರುಗಲಿದೆ ಎಂದು ವಚನ ಗ್ರೂಪ್ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ವಚನ ಸಮೂಹ ಸಂಸ್ಥೆ ಬೀದರ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಅಲ್ಲಮಪ್ರಭು ನಾವದಗೆರೆ, ನಿರ್ದೇಶಕರುಗಳಾದ ಶಿವಕುಮಾರ್ ಸಾಲಿ, ಸಂಗಾರೆಡ್ಡಿ ಕೊತ್ತ, ಪ್ರಕಾಶ್ ಗಂದಿಗುಡಿ, ಪ್ರದೀಪ್ ವಿಸಾಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನಮ್ಮ ವಚನ ಸಮೂಹ ಸಂಸ್ಥೆ ವತಿಯಿಂದ ಬರುವ 13ನೇ ತಾರೀಕು ಶನಿವಾರ ಆಳಂದ್ನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅನುಭವ ಗ್ರೀನ್ ಸಿಟಿ ಅಡಿಗಲ್ಲು ಸಮಾರಂಭ ಅಂತ. ಆ ಕಾರ್ಯಕ್ರಮದ ಜೊತೆಗೆ ನಮ್ಮ ಸಂಸ್ಥೆ ಹುಟ್ಕೊಂಡು 16 ವರ್ಷ ಆಯಿತು. ಅದರ ಒಂದು ಸವಿ ನೆನಪಿಗಾಗಿ ಬೀದರ್ ಮತ್ತು ಕಲಬುರಗಿ ಭಾಗದಲ್ಲಿ ಒಟ್ಟಾರೆಯಾಗಿ 16,000 ಸಸಿಗಳನ್ನು ನೆಡುವಂಥ ಒಂದು ವಿಶಿಷ್ಟವಾದಂಥ ಯೋಜನೆಯನ್ನು ರೂಪಿಸಿದ್ದೀವಿ. ಒಂದು ವಿಶೇಷವಾದಂಥ ಸಂಕಲ್ಪವನ್ನು ನಾವು ಮಾಡಿದ್ದೀವಿ. ಅದಕ್ಕೆ ಅಂತಹ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಪೂಜ್ಯರು, ರಾಜಕೀಯ ಮುಖಂಡರು, ಎಲ್ಲ ಶರಣ ಬಂಧುಗಳು ಬರ್ತಾ ಇದ್ದಾರೆ. ತಮ್ಮೆಲ್ಲರಲ್ಲಿ ಆತ್ಮೀಯವಾಗಿ ವಿನಂತಿಸ್ಕೋತೀನಿ, ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಪರಿಸರ ಉಳಿಸುವ ಬೆಳೆಸುವ ಕಾರ್ಯಕ್ಕೆ ನಮ್ಮೊಂದಿಗೆ ತಾವೆಲ್ಲರೂ ಕೈ ಜೋಡಿಸಬೇಕು ಅನ್ನುವಂಥ ಸದಾಶಯದ ಆಮಂತ್ರಣವನ್ನು ನೀಡ್ತೀನಿ. ಎಲ್ಲರೂ ಬನ್ನಿ. ಶರಣಾರ್ಥಿ. ಜೂನ್ 28ರಂದು ಬಸವ ಕಲ್ಯಾಣದ ಮುಖ್ಯದ್ವಾರದ ಎದುರುಗಡೆ ಜಾಗತಿಕ ಲಿಂಗಾಯತ ಮಹಾಸಭಾದ ವತಿಯಿಂದ ಬಸವ ಕಲ್ಯಾಣ ಚಲೋ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಜಾಗತಿಕ ಲಿಂಗಾಯತ ಮಹಾಸಭಾದ ವತಿಯಿಂದ ದಿನಾಂಕ 28ನೇ ಜೂನ್ 2026ರಂದು ಮುಂಜಾನೆ 10 ಗಂಟೆಗೆ ಬಸವ ಕಲ್ಯಾಣದ ಮುಖ್ಯದ್ವಾರದ ಎದುರುಗಡೆ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಬಸವ ಕಲ್ಯಾಣ ಚಲೋ ಮೂಲಕ ಕನ್ನೇರಿ ಸ್ವಾಮಿಗಳಿಗೆ ಬಸವ ಕಲ್ಯಾಣಕ್ಕೆ ಪ್ರವೇಶ ನೀಡಬಾರದು ಎಂದು ಆಗ್ರಹಿಸುತ್ತೇವೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ RG ಶೆಟ್ಗಾರ್, ಅಶೋಕ್ ಘೂಳಿ, ಶಾಂತಪ್ಪ ಪಾಟೀಲ್, ಹನುಮಂತರಾಯ ಪಾಟೀಲ್, ನಂದಕುಮಾರ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಸವ ಕಲ್ಯಾಣ ಬಸವಣ್ಣನವರ ಬಸವಾದಿಸಣ್ಣರ ಕರ್ಮಭೂಮಿ. 12ನೇ ಶತಮಾನದಲ್ಲಿ ಸಮಾನತೆಗಾಗಿ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಬಸವ ಕಲ್ಯಾಣದ ಕರ್ಮಭೂಮಿಯಲ್ಲಿ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಆಗಿರ್ತಕ್ಕಂಥ ಲಿಂಗಾಯತ ಆ ಭೂಮಿಯಲ್ಲಿ ದಿನಾಂಕ 28 ಜೂನ್ 2026ರಂದು ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತಕ್ಕಂಥ ಶೀರ್ಷಿಕೆಯೊಂದಿಗೆ ಸಮಾವೇಶವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕನ್ನೇರಿ ಸ್ವಾಮಿಗಳು, ಕಾಡಸಿದ್ದೇಶ್ವರ ಅದೃಶ್ಯ ಸ್ವಾಮಿಗಳು ಬಸವ ಕಲ್ಯಾಣಕ್ಕೆ ಪ್ರವೇಶ ಮಾಡದಂತೆ ಅದನ್ನು ವಿರೋಧಿಸಿ ಬೃಹತ್ ಆಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಈಗಾಗಲೇ ಬೀದರ್ನಲ್ಲಿ ಮೊನ್ನೆ ತಾನೇ 7ನೇ ತಾರೀಕು ಒಂದು ಸಭೆಯನ್ನು ಏರ್ಪಡಿಸಿ ಅದನ್ನು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಅದರ ಪೂರಕವಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ, ಏಕೆಂದರೆ ಯಾವ 12ನೇ ಶತಮಾನದಲ್ಲಿ ವೈದಿಕರಿಂದ ವಚನ ಸಾಹಿತ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಇಡೀ ತಮ್ಮ ಪ್ರಾಣವನ್ನೇ ತೆತ್ತಿರ್ತಕ್ಕಂಥ ಶರಣರು ಮತ್ತೆ ಪುನಃ ಏನಪ್ಪ ಅಂದರೆ ವೈದಿಕರು ಆ ಸಂಚನ್ನು ಉಳಿಸಿ ಇವತ್ತು ಮತ್ತೆ ವಚನ ಸಾಹಿತ್ಯಕ್ಕೆ ವೈದಿಕರಣ ಮಾಡ್ತಕ್ಕಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಅದನ್ನು ಈಗಾಗಲೇ ತಮ್ಮೆಲ್ಲರಿಗೆ ಮಾಹಿತಿ ಇರುವಂತೆ ಯಾದಗಿರಿ ಜಿಲ್ಲೆಯ ಶಾಪುರ್ನಲ್ಲಿ ಕೂಡ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಾಗತಿಕ ಲಿಂಗಾಯತ್ ಮಹಾಸಭಾ ಮತ್ತು ಬಸವಪರ ಸಂಘಟನೆಗಳ ನೇತೃತ್ವದಲ್ಲಿ ಶಾಪುರ್ನಲ್ಲಿ ಬಸವಾದಿ ಶರಣರ ಜಾಗೃತಿ ಸಮಾವೇಶವನ್ನು ಮಾಡಿದ್ದೇವೆ. ಆದರೂ ಕೂಡ ಅವರಿಗೆ
ಈಗಾಗಲೇ ತಮ್ಮೆಲ್ಲರಿಗೆ ಮಾಹಿತಿ ಇರುವಂತೆ ಈ ಬಸವ ಸಂಸ್ಕೃತಿ ಅಭಿಯಾನ ಅಂತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳನ್ನು ಮಾಡಿ ಕೊನೆಗೆ ಬೆಂಗಳೂರಿನ ಅರಮನೆ ಗ್ರೌಂಡಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯವನ್ನು ಆಳಂದ ತಾಲೂಕಿನ ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದಾರ್ ಅವರು ನೀಡಿರುವ ಹೇಳಿಕೆ ಸತ್ಯಕ್ಕೆ ದೂರವಾದದ್ದು ಎಂದು ಆಳಂದ ತಾಲೂಕಿನ ರೈತ ಮುಖಂಡರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಆಳಂದ ತಾಲೂಕಿನ ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದಾರ್ ಅವರು ದಿನಾಂಕ 6ನೇ ಜೂನ್ 2026ರ ಪತ್ರಿಕೆಗಳಲ್ಲಿ ನೀಡಿರುವ ಹೇಳಿಕೆ ತಾಲೂಕಿನಲ್ಲಿ ಶಿರಪುರ ಮಾದರಿಯ ನೀರು ನಿಲ್ಲಿಸುವ ಯೋಜನೆ ವಿಫಲವಾಗಿದೆ ಎಂದು ಹೇಳಿರುವುದು ರಾಜಕೀಯ ದುರುದ್ದೇಶದಿಂದ ಕೂಡಿದ್ದಾಗಿದೆ. ಅದು ಸತ್ಯಕ್ಕೆ ದೂರವಾದದ್ದು. ಅದನ್ನು ಖಂಡಿಸುತ್ತೇವೆ ಎಂದು ಆಳಂದ ತಾಲೂಕಿನ ರೈತ ಮುಖಂಡರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮ್ ಅರಳಿಮರ ಮಾದನ ಹಿಪ್ಪರಗ, ಶಾಂತಪ್ಪ ಭಾವಿ ಕಿನ್ನಿ ಸುಲ್ತಾನ್, ಶಿವಲಿಂಗಪ್ಪ ಜಮಾದಾರ್ ಮಾದನ ಹಿಪ್ಪರಗ, ಬಾಬುರಾವ್ ಆಳಂದ್, ಮಲ್ಲಿಕಾರ್ಜುನ್ ಬಿರಾದಾರ್ ಪಡಸಾವಳಿ, ಶಿವಲಿಂಗಪ್ಪ ಇಂಗಳೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೆನಿಫಿಟ್ ತೊಗೊಂಡವ್ರು ಇದ್ದೇವೆ ಸರ್ ಎಲ್ಲರೂ. ಇದೇನು ಶಿರ್ಪುರ್ ಮಾದರಿ ಏನು ಆಗ್ಯದಲ್ಲ, ಇದು ಆದ ಹಿಡಿದು ನಮಗೇನು ನೀರಿನ ತ್ರಾಸ ಇಲ್ಲ ರೀ. ನಾನೇ ರೈತ ಇದ್ದೀನಿ, ನಾನು ಒಕ್ಕಲ್ತನ ಮಾಡ್ತೀನಿ ರೀ. ಪೈಲ ನನ್ನ ಹೊಲದಾಗ ನಾನು 120-125 ಕ್ವಿಂಟಲ್ ತೊಗರಿ ಬೆಳಿತಿದ್ದೆ. ಬರೀ ಇದು ಆದ್ಮ್ಯಾಗ ನಮ್ಮ ಬಾಯಿ ನೀರು ವಾಡೋದ ಮ್ಯಾಗ ರೀ ಒಂದು ತಡಿ ನೀರು ಕೊಟ್ಟರೆ ಅದೇ ಹೊಲ 175-80 ಕ್ವಿಂಟಲ್ ತೊಗರಿ ಬೆಳೆದಿದ್ದೆ ನಾ ರೀ ಅದೇ ಹೊಲದಾಗ ರೀ. ಆಮೇಲೆ ಈ ಸದ್ದ ನಮ್ಮ ಬಾಯಿ ಅದ ರೀ, 2 ಮೋಟ್ರಿ, ಒಂದೇ ಬಾಯಿಗೆ 2 ಮೋಟ್ರ್ ಅವ, ಅಂದ್ರೆ ಭೀ ಬೆಳೆಯಲ್ಲಿ ಬೇಸಿಗೆಯಾಗ ಅಷ್ಟು ನೀರು ಸಫಿಷಿಯೆಂಟ್ ಇದೆ ರೀ. ಈ ಸದ್ದು ಆದ್ರೆ ಭೀ ನಮ್ಮಲ್ಲಿ ಬೇಸಿಗೆಗೆ ಏಪ್ರಿಲ್ ಮೇದಾಗ ಇಷ್ಟು ಬಿಸಿಲು ಇರ್ತಲ್ಲ ರೀ. ಮಾದಾನ ಇಪ್ಪರ್ಗಾಲಿಂದ ಕಮ್ಮಿ 5 ಅಥವಾ 6 ಗಾಡಿ ಕಾಯಿಪಲ್ಯ ಡೈಲಿ MS ಕಮಿಲ್ ಬರ್ತದೆ ನಮ್ಮಲ್ಲಿ. ಮಾದಾನ ಇಪ್ಪರ್ಗಾಲ ಡೈಲಿ ರೀ 5 ಅಥವಾ 6 ಗಾಡಿ ದಿನ ಕಾಯಿಪಲ್ಯ ಬರ್ತದೆ. ಆಮೇಲೆ ನಾವು ಏನು ಪೈಲ ನಮ್ಮ ಊರಲ್ಲಿ ಇದು ಮಾಡೋಕ್ಕಿಂತ ಪೈಲ ಹೆಂಗಿತ್ತು ಅಂದ್ರೆ ಟ್ಯಾಂಕರ್ಲೆ ನೀರು ಹಾಕ್ತಿದ್ದೆವು. ಎಂದಿದು ಶಿರ್ಪುರ್ ಮಾದರಿ ಆಗ್ಯದ ಅಂದಿನ ಹಿಡಿದು ಇನ್ನೂ ತನಕ ನಮ್ಮ ಪಂಚಾಯತಿ ಕಡೆದು ₹1 ಟ್ಯಾಂಕರ್ಗೆ ನೀರು ಹಾಕಿಲ್ಲ ರೀ ನಾವು. ಎಲ್ಲರೂ ನಮ್ಗೆ ನೀರಿನ ಪ್ರಾಬ್ಲಮ್ ಇಲ್ಲ. ಬೇಸಿಗೆಗೆ ಆದ್ರೆ ಭೀ ಎಲ್ಲರೂ ತಮ್ಮ ನಳಗಳಿಗೆ ಮೋಟ್ರ್ ಹಚ್ಕೊಂಡು ನೀರು ಒಯ್ತಾರೆ, ಅಷ್ಟು ನೀರಿನ ಫೆಸಿಲಿಟೀಸ್ ಇದೆ ರೀ. ಅರ್ಹತೆ ಇಲ್ಲದ ವ್ಯಕ್ತಿಗಳನ್ನು ನೇಮಿಸಿರುವ ಅಧಿಸೂಚನೆಯನ್ನು ಹಿಂಪಡೆಯುವಂತೆ ಭೀಮರತ್ನ ಸ್ವಾಭಿಮಾನಿ ಸೇನೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಕೋರಲಾಯಿತು. ಅರ್ಹತೆ ಇಲ್ಲದ ವ್ಯಕ್ತಿಗಳನ್ನು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರಾಗಿ ನೇಮಿಸಿರುವ ಅಧಿಸೂಚನೆಯನ್ನು ಹಿಂತೆಗೆದುಕೊಳ್ಳುವಂತೆ ಹಾಗೂ ಕಾನೂನಿನ ಪ್ರಕಾರ ಅರ್ಹ ಅಭ್ಯರ್ಥಿಗಳನ್ನು ನೇಮಿಸುವಂತೆ ಭೀಮರತ್ನ ಸ್ವಾಭಿಮಾನಿ ಸೇನೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಕೋರಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ರಾಹುಲ್ ಮಾಳಗೆ, ಭೀಮರತ್ನ ಸ್ವಾಭಿಮಾನಿ ಸೇನೆಯ ಅಧ್ಯಕ್ಷರಾದ ಮೈಲಾರಿ ದೊಡ್ಡಮನಿ, ರಾಜ್ಯ ಕಾರ್ಯದರ್ಶಿಗಳಾದ ಮಹಂತೇಶ್ ಸಿಂಗೆ, ಸಮಾಜ ಕಾರ್ಯಕರ್ತರಾದ ನರಸಿಂಹರಾವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅರ್ಹತೆ ಇಲ್ಲದಂತಹ ಒಂದು ವ್ಯಕ್ತಿಗಳನ್ನು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನಾಗಿ ನೇಮಕ ಮಾಡಿರುವ ಕುರಿತು. ಸೊ ಈ ಒಂದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ 2005ರ ಕಾಯ್ದೆಯ ಪ್ರಕಾರ ಏನು ಮಾನದಂಡಗಳಿದೆ, ಆ ಮಾನದಂಡಗಳ ಪ್ರಕಾರ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡಬೇಕಿತ್ತು. ಆದರೆ ಈ ಒಂದು ನೇಮಕ ಪಟ್ಟಿ ಬಿಡುಗಡೆಯಾಗಿರೋದನ್ನು ಗಮನಿಸಿದಾಗ ಇಲ್ಲಿರುವಂಥ ಮಾನದಂಡಗಳನ್ನು ನಾವು ನೋಡ್ತಾ ಹೋದಾಗ ಸುಮಾರು ಆಯೋಗದ ಒಂದು ಅಧ್ಯಕ್ಷರ ಸ್ಥಾನದಲ್ಲಿ ಅಥವಾ ಸದಸ್ಯರ ಸ್ಥಾನದಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಅವರು ಸುಮಾರು ಒಂದು 10 ವರ್ಷಗಳ ಕಾಲ ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಅನುಭವವನ್ನು ಹೊಂದಿರಬೇಕು. ಮಕ್ಕಳ ಹಕ್ಕುಗಳ ರಕ್ಷಣೆ, ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ, ಬಾಲಕಾರ್ಮಿಕ ಜೊತೆಗೆ ಅಪೌಷ್ಟಿಕತೆ, ಈ ರೀತಿ ಹಲವಾರು ಮಕ್ಕಳ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಮತ್ತು ಮಕ್ಕಳ ಸಮಸ್ಯೆಗಳೊಂದಿಗೆ ಸಂಘ ಸಂಸ್ಥೆಗಳೊಂದಿಗೆ ಕೆಲಸ ಮಾಡಿದಂಥ ಅನುಭವವನ್ನು ಹೊಂದಿದಂಥವರು ಈ ಒಂದು ಸ್ಥಾನ ವಹಿಸಿಕೊಂಡು ಮಕ್ಕಳಿಗೆ ನ್ಯಾಯ ಒದಗಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿರುತ್ತದೆ. ಆದರೆ ಇಲ್ಲಿ ಅಧ್ಯಕ್ಷರ ನೇಮಕಾತಿ ಇಲ್ಲಿ ಕಲಬುರಗಿ ಜಿಲ್ಲೆಯ ಸಂತೋಷ್ ಕುಮಾರ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸಂತೋಷ್ ಕುಮಾರ್ ಅವರು ಒಬ್ಬ ಬಿಸ್ನೆಸ್ ಮ್ಯಾನ್, ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡವರಾಗಿರುತ್ತಾರೆ. ಅವರು ಯಾವುದೇ ರೀತಿಯಿಂದ ಮಕ್ಕಳ ಕ್ಷೇತ್ರದಲ್ಲಿ ಅಥವಾ ಸಂಘ ಸಂಸ್ಥೆಗಳೊಂದಿಗೆ ಕೆಲಸ ಮಾಡಿದ ಅನುಭವ ಅವರಿಗೆ ಇರೋದಿಲ್ಲ. ಕೊಲೆಗಡುಕರನ್ನು ಬಂಧಿಸಲು ಮತ್ತು ನೊಂದ ಕುಟುಂಬಕ್ಕೆ ಸರಕಾರದ ಸೌಲಭ್ಯಕ್ಕಾಗಿ ಶೋಷಿತ ಜನಜಾಗೃತಿ ವೇದಿಕೆ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು. ಕೊಲೆಗಡುಕರನ್ನು ಬಂಧಿಸಲು ಮತ್ತು ನೊಂದ ಕುಟುಂಬಕ್ಕೆ ಸರಕಾರದ ಸೌಲಭ್ಯಕ್ಕಾಗಿ ಶೋಷಿತ ಜನಜಾಗೃತಿ ವೇದಿಕೆ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು. ಈ
ಈ ಪತ್ರಿಕಾಗೋಷ್ಠಿಯಲ್ಲಿ ಶೋಷಿತ ಜನಜಾಗೃತಿ ವೇದಿಕೆಯ ರಾಜ್ಯ ಪ್ರಧಾನ ಸಂಚಾಲಕರಾದ ಬಸವರಾಜ ಜವಳಿ, ಜಿಲ್ಲಾ ಸಂಚಾಲಕರಾದ ಲಕ್ಕಪ್ಪ ಜವಳಿ, ಮಹಿಳಾ ಪರ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಜಗದೇವಿ ಹೆಗಡೆ, ಆಳಂದನ ಮಾದಿಗ ಸಮಾಜದ ಮುಖಂಡರಾದ ಯಲ್ಲಪ್ಪ ಆಲೂರ್, ಕಲಬುರಗಿಯ ಮಾದಿಗ ಸಮಾಜದ ಮುಖಂಡರಾದ ಮಲ್ಲಿಕಾರ್ಜುನ್ ಚಟ್ನಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಳಂದ ತಾಲೂಕಿನ ದುತ್ರಗಾಂವ್ ಗ್ರಾಮದಲ್ಲಿ ಸುಮಾರು 3 ತಿಂಗಳ ಹಿಂದೆ ಅದೇ ಗ್ರಾಮದ ಇಬ್ಬರು ಓಡಿ ಹೋಗ್ತಾರೆ. ಇದನ್ನು ನಿಂಬರ್ಗ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ತಿಳಿಸ್ತಾರೆ. ನಿಂಬರ್ಗ ಪೊಲೀಸ್ ಸ್ಟೇಷನ್ದವರು ಅಮೃತ್ ಮಾಂಗ್ರವರನ್ನು ಮತ್ತು ಅವರ ಪತ್ನಿಯನ್ನು ಇಬ್ಬರನ್ನು ಕರೆಯಿಸಿ, ನೋಡಿ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು, ನೀವು ಎಲ್ಲಿದ್ದರೂ ಕೂಡ ನಿಮ್ಮ ಮಗನನ್ನು ಕೂಡಲೇ ಕರೆಸಬೇಕು ಅಂತ. ಆವಾಗ ಅಮೃತ್ ಮಾಂಗ್ ಅವರು ಅವರ ಮಗನಾಗಿರುವಂಥ ಆಕಾಶನನ್ನು ನಮಗೆ ಪೊಲೀಸ್ ಸ್ಟೇಷನ್ದಲ್ಲಿ ಕರೆತಂದು ಹಿಡ್ಕೊಂಡು ಕುಂದರ್ಸ್ಯಾರ್ತಮ್ಮ, ನೀ ಎಲ್ಲಿದ್ದರೂ ಬರಬೇಕು ಅಂಥೇಳಿ ಫೋನ್ ಕರೆ ಮೂಲಕ ತಿಳಿಸ್ತಾರೆ. ಆವಾಗ ಆಕಾಶ್ 2 ದಿನಗಳಲ್ಲಿನೇ ನೇರವಾಗಿ ಪೂಜಾ ಮತ್ತು ಆಕಾಶ್ ಇಬ್ಬರೂ ಸೇರಿನೇ ನಿಂಬರ್ಗ ಪೊಲೀಸ್ ಸ್ಟೇಷನ್ 2 ದಿನದಲ್ಲಿ ಬಂದು ತಲುಪ್ತಾರೆ. ಆವಾಗ ಅಮೃತ್ ಮಾಂಗ್ ಸಮುದಾಯದ ಕುಟುಂಬ ಸದಸ್ಯರು, ಶಿವಪ್ಪ ಭಂಗರ್ಗಿ ಕುಟುಂಬ ಸದಸ್ಯರೆಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ದಲ್ಲಿ ಬಂದು ಒಂದು ಒಪ್ಪಂದಕ್ಕೆ ಬರ್ತಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.